ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವಾಗ ರಾಮದೇವರ ಬೆಟ್ಟಕ್ಕೆ ಬಂದಿದ್ವಿ. ಇದು ರಾಮನಗರ ಹತ್ರ ಇರೋದು. ಬ್ಯಾಂಗ್ಳೂರಿಂದ 50 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ರಾಮನಗರ ಸಿಟಿಯಿಂದ 5 ಕಿಲೋಮೀಟರ್ಸ್ ಆಗುತ್ತೆ. ಈ ಪ್ಲೇಸ್ ಓಪನ್ ಆಗೋದು 9 o'clockಗೆ. ಎಂಟ್ರಿ ಫೀಸ್ ಪರ್ ಪರ್ಸನ್ 25 rupees. ರಾಮದೇವರ ಬೆಟ್ಟವು ಭಾರತದಲ್ಲಿ ಏಕೈಕ ರಣಹದ್ದುಗಳ ಸಂತಾನೋತ್ಪತ್ತಿ ಧಾಮವಾಗಿದೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವೇನಾದರೂ ಬೆಂಗಳೂರಿಂದ 1 day ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ, ನಿಮಗೆ ಟ್ರೆಕ್ಕಿಂಗು ಬೇಕು, ದೇವಸ್ಥಾನ ನೋಡಬೇಕು, ಹಾಗೆ ಒಂದು ಒಳ್ಳೆ ಸೀನರಿ ಪ್ಲೇಸ್ ನೋಡಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಲೊಕೇಶನ್. ಇಲ್ಲಿ ಅರೌಂಡ್ 400 ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕು. ಮೇಲೆ ಹೋದ್ರೆ ಪಟ್ಟಾಭಿರಾಮನ ದೇವಸ್ಥಾನ ಸಿಗುತ್ತೆ. ಅದೇ ಮೇನ್ ದೇವಸ್ಥಾನ ಇಲ್ಲಿ. ನಿಮ್ಗೆ ಇಲ್ಲಿ ಫಸ್ಟ್ ಬಂದ ತಕ್ಷಣ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಹಿಂದೆಗಡೆ ಕಾಣಿಸ್ತಾ ಇದೆಲ್ಲ, ಇದು ರಾಮ ತೀರ್ಥ, ಇಲ್ಲಾಂದ್ರೆ ಧನುಷ್ಕೋಟಿ ತೀರ್ಥ ಅಂತ ಕರೀತಾರೆ. ಇದ್ರ ಹಿನ್ನೆಲೆ ಏನು ಅಂತಂದ್ರೆ, ರಾಮ ಸೀತಾ ಲಕ್ಷ್ಮಣ ಇಲ್ಲಿ ವನವಾಸಕ್ಕೆ ಬಂದಾಗ ಸೀತೆಗೆ ನೀರ್ ಕುಡಿಯೋಕೆ ನೀರಿದ್ದಿಲ್ಲ ಅಂತೆ. ಅವಾಗ ರಾಮ ಬಾಣ ಬಿಟ್ಟಾಗ ಇದು ನೀರು ಬಂದಿರೋದಂತೆ. ನೀರು ಯಾವತ್ತು ಬತ್ತದಿಲ್ಲ ಅಂತೆ ಈ ನೀರು.
ಪಟ್ಟಾಭಿರಾಮನ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ರಾಮ ಸೀತಾ ಲಕ್ಷ್ಮಣ ವಿಗ್ರಹ ಒಂದೇ ಸ್ಟೋನಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದನ್ನ ಸುಗ್ರೀವ ತಂದು ಸ್ಥಾಪನೆ ಮಾಡಿದ್ದಂತೆ. ಈ ತರದ್ದು ನೀವು ಮತ್ತೆ ಎಲ್ಲೂ ನೋಡಕ್ ಆಗೋದಿಲ್ಲ ಅಂತೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಫುಲ್ ಆಫ್ ಗ್ರೀನರಿ ಇದೆ. ಆಮೇಲೆ ಒಳ್ಳೆ ಒಳ್ಳೆ ಟೆಂಪಲ್ಸ್ ಇದೆ. ಹಾಗೆ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಇದಕ್ಕೆ ಶೋಲೆ ಬೆಟ್ಟ ಅಂತಾನೂ ಕೂಡ ಕರೀತಾರೆ. ಯಾಕಂದ್ರೆ ಹಿಂದಿ ಫೇಮಸ್ ಶೋಲೆ ಮೂವಿ ಶೂಟಿಂಗ್ ಕೂಡ ಆಗಿರೋದಿಲ್ಲ. ನಿಮಗೆ ಆ ಸ್ಟೆಪ್ಸ್ ನೋಡೋಕೆ ತುಂಬಾ ಡೇಂಜರ್ಸ್ ಅನ್ಸುತ್ತೆ, ಆದ್ರೆ ತುಂಬಾ ಈಸಿ ಇದೆ ಹತ್ತಕ್ಕೆ. ಮೇ ಬಿ ಸ್ವಲ್ಪ ಇಳಿಯಕ್ಕೆ ಕಷ್ಟ ಆಗ್ಬೋದು ಅಷ್ಟೇ. ಹತ್ಕೊಂಡ್ಬಂದ್ರೆ ಬ್ಯೂಟಿಫುಲ್ ಸೀನರಿ ಕಾಣುತ್ತೆ. ಹಾಗೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಕೆ ತುಂಬಾ ಒಳ್ಳೆ ಪ್ಲೇಸ್ ಇದು. ಇಲ್ಲಿ ಮೇಲ್ಗಡೆ ಬಂದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಕೆ ತುಂಬಾ ಒಳ್ಳೆ ಪ್ಲೇಸ್ ಇದು. ನಿಮ್ಗೆ ಅಷ್ಟು ಬಿಸಿಲು ಅನ್ಸಲ್ಲ, ತುಂಬಾ ಒಳ್ಳೆ ಗಾಳಿ ಬರ್ತಾ ಇದೆ. ಹಾಗೆ ನೀವು ಬ್ಯೂಟಿಫುಲ್ ಸೀನರಿ ಕೂಡ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು 700 ವರ್ಷದ ಹಳೆಯ ದೇವಸ್ಥಾನ.
ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೆಳಗಡೆ ಹೋದರೆ ರಾಮದೇವರ ಪಾದಗಳಿದಂತೆ. ಬನ್ನಿ ಹೋಗಿ ತೋರಿಸ್ತೀನಿ. ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ವಲ್ಲ, ಅದರಿಂದ ಕೆಳಗಡೆ 2 ಕಿಲೋಮೀಟರ್ಸ್ ಹೋಗಬೇಕು. ಇಲ್ಲಿ ರಾಮದೇವರ ಪಾದಗಳನ್ನ ನೋಡ್ಬೇಕಂದ್ರೆ ಕೆಳಗಡೆ 2 ಕಿಲೋಮೀಟರ್ ನಡಿಬೇಕು ಅಂತ ಹೇಳಿದ್ನಲ್ಲ, ಆದರೆ ಅದು ವೇ ತುಂಬ ರಿಸ್ಕಿ ಥರ ಇದೆ. ಸೊ ನಾವು ಹೋಗಲಿಲ್ಲ, ರಿಟರ್ನ್ ಮೇಲೆ ಹೋಗ್ತಾ ಇದ್ದೀವಿ. ಫಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ ಇಳಿಬೋದು ಅನಿಸ್ತು. ಬಟ್ 2 ಕಿಲೋಮೀಟರ್ಸ್ ಇಳಿದು ಮತ್ತೆ 2 ಕಿಲೋಮೀಟರ್ಸ್ ಮೇಲೆ ಹತ್ತಬೇಕು. ಸೊ ಅದು ನಮಗೆ ಸ್ವಲ್ಪ ರಿಸ್ಕ್ ಅನಿಸ್ತು. ಹಾಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು ಮೇಲೆ ಏರ್ ಬಂದು. ಹಾಗೆ ಶೂ ಬೇರೆ ದೇವಸ್ಥಾನ ಹತ್ರ ಬಿಟ್ಟು ಬಂದಿದ್ವಿ. ಮೇ ಬಿ ಶೂ ಹಾಕೊಂಡ್ಬಂದಿದ್ರೆ ಹೋಗ್ಬೋದಾಗಿತ್ತು ಅನಿಸ್ತು. ಆದರೆ ಟ್ರೆಕ್ಕಿಂಗ್ ಸ್ಪಾಟ್ಗೆ ತುಂಬ ಒಳ್ಳೆ ಪ್ಲೇಸ್ ಇದು. ಇಲ್ಲಿ ಪ್ರತಿ ಸ್ಯಾಟರ್ಡೆ ಸಂಡೇ ಹಾಗೆ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಅನ್ನದಾಸೋಹ ಆಗುತ್ತೆ ಇಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ, ಜಸ್ಟ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.